ಎಲ್ಲ ಶರಣರು, ಸಂತರು, ಮಹಾತ್ಮರು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳಿ, ಬೆಳಿಗ್ಗೆ ಬೇಗ ಎದ್ದು ಧ್ಯಾನ ಮಾಡಿ, ಬೆಳಿಗ್ಗೆ ಬೇಗ ಎದ್ದು ಯೋಗ ಮಾಡಿ ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ ಇದೇ ಕಾರಣಕ್ಕಾಗಿ ಬಸವಣ್ಣವರೊಂದು ವಚನದಾಗ ಹೇಳ್ತಾರೆ, ಗೊತ್ತಿರಬೇಕು ನಿಮಗೆ. 2 ವಚನಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಒಂದು ಮೊದಲನೇದು ಸುಪ್ರಭಾತ ಸಮಯದಲ್ಲಿ. ನೋಡಿ, ಮುಂದಿನೆಲ್ಲ ನಿಮಗೆ ಗೊತ್ತಿದೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವವು ಅಪಮೃತ್ಯು ಕಾಲಕರ್ಮಗಳೇ. ಒಬ್ಬ 8 ಗಂಟೆಗೆ ಎದ್ದು 9 ಗಂಟೆಗೆ ಲಿಂಗ ಪೂಜೆ ಕೂತ್ಕೊಂಡು ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವವು ಅಪಮೃತ್ಯು ಕಾಲಕರ್ಮಗಳಯ್ಯ ಅಂತ ಹೇಳಿದರೆ ಬಸವಣ್ಣವ್ರು ಮೆಚ್ತಾರಾ? ಬಸವಣ್ಣವ್ರು ಒಪ್ತಾರಾ? ಖಂಡಿತ ಇಲ್ಲ. ಸುಪ್ರಭಾತ ಸಮಯ ಅಂದರೆ 4ರಿಂದ 5 ಗಂಟೆ ಒಳಗಡೆ ಎದ್ದೇಳ್ರಿ. ಇನ್ನೂ ಸಾಧಕರಿದ್ದರೆ 3ರಿಂದ 5 ಗಂಟೆ ಒಳಗಡೆ ಎದ್ದೇಳಿ ಪ್ರಾಕ್ಟೀಸ್ ಮಾಡಿ. ಅಂದರೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪು ಅಪಮೃತ್ಯು ಕಾಲಕರ್ಮಗಳಯ್ಯ. ಅಪಮೃತ್ಯುಗಳನ್ನು ಕೂಡ ತಪ್ಪಿಸ್ಕೋಬೋದು ಅಂತ ಹೇಳ್ತಾರೆ ನೋಡಿ. ತಪ್ಪು ಅಪಮೃತ್ಯು ಕಾಲಕರ್ಮಗಳಯ್ಯ. ದೇವ ಪೂಜೆಯ ಮಾಟ, ದುರಿತ ಬಂಧನದೋಟ, ಶಂಭು ನಿಮ್ಮಯ ನೋಟ, ಹೆರೆಯಿಂಗದ ಕಣ್ಬೇಟ. ಸದಾ ಸನ್ನಿಹಿತನಾಗಿ ಶರಣೆಂಬುದು ನಂಬುವುದು, ಜಂಗಮಾರ್ಚನೆಯ ಮಾಟ, ಕೂಡಲ ಸಂಗಮ ದೇವರ ಕೂಡುವ ಕೂಟ. ಇಂಥ ಅದ್ಭುತವಾಗಿ ಹೇಳ್ತಾರೆ ನೋಡಿ. ಆದ್ದರಿಂದ ಸುಪ್ರಭಾತ ಸಮಯದಲ್ಲಿ ಯಾಕೆ ಗಾಳಿಯಲ್ಲಿ ಓಝೋನ್ ಲೇಯರ್ ಕೆಳಭಾಗಕ್ಕೆ ಬಂದಿದೆ ನಿಮಗೆಲ್ಲ ಗೊತ್ತಿದೆ. ಗಾಳಿ ನಿಯಮ ಗೊತ್ತಿದೆ. ಗಾಳಿ ತಂಪಾದಾಗ ಏನಾಗುತ್ತೆ? ಕೆಳಗೆ ಬರ್ತದೆ. ತಂಪಾದಾಗ ಕೆಳಗೆ ಬರ್ತದೆ, ಬಿಸಿಯಾದಾಗ ಮೇಲೆ ಹೋಗುತ್ತೆ. ಅದಕ್ಕೆ ಸೂರ್ಯ ಅಸ್ತ ಆದಾಗಿನಿಂದ ಸೂರ್ಯ ಉದಯ ಆಗುವವರೆಗೆ ತಂಪಾಗಿ ಆಗಿ 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 ಓಝೋನ್ ಲೇಯರ್ ಕೆಳಗೆ ಬರ್ತದೆ. ಆ ಬೆಳಗಿನ ಸಮಯದಲ್ಲಿ ನೀವು ಏನಾದರೂ ಮಾಡಿರಿ, ಅದು ಚಂದನೇ ಹೋಗೋದೇ ಗೊತ್ತಾಗಲ್ಲ, ಸಮಯ ಹೋಗೋದೇ ಗೊತ್ತಾಗಲ್ಲ. ಯಾಕೆ ಅಂದರೆ ನಮ್ಮ ಶ್ವಾಸಕೋಶದೊಳಗಡೆ ಆಕ್ಸಿಜನ್ ಜಾಸ್ತಿ ಹೋಗ್ತಾ ಇರುತ್ತೆ. ಅದೇ ರಾತ್ರಿ ಹೊತ್ತು ಆಗ್ತಾ 4 ಗಂಟೆ ಆಗ್ತಾ 5 ಗಂಟೆ ಆಗ್ತಾ ನಿಮಗೆಲ್ಲ ತೊಂದರೆಗಳು ಜಾಸ್ತಿ ಶುರುವಾಗ್ತವೆ ಸಂಜೆ. ಕಾರಣ ಏನು ಅಂದರೆ ಆಕ್ಸಿಜನ್ ಲೆವೆಲ್ ಗಾಳಿಯಲ್ಲಿ ಕಡಿಮೆ ಆಗಿರ್ತದೆ, ಓಝೋನ್ ಲೇಯರ್ ಮೇಲೆ ಹೋಗಿರುತ್ತೆ. ಅದಕ್ಕೆ ನೀವೆಲ್ಲರೂ ತಿಳ್ಕೋಬೇಕು, ಪ್ರತಿಯೊಂದು ಗಾಡಿ ಸ್ಟಾರ್ಟ್ ಮಾಡಿದಾಗಲೂ, ಪ್ರತಿಯೊಂದು ಪಟಾಕಿ ಹೊಡೆದಾಗಲೂ, ಪ್ರತಿಯೊಂದು ಫ್ಯಾಕ್ಟ್ರಿ, ಪ್ರತಿಯೊಂದು AC, ಪ್ರತಿಯೊಂದು ಫ್ರಿಜ್, ಪ್ರತಿಯೊಂದು ಸೆಂಟ್ ಬಾಟಲ್, ಪ್ರತಿಯೊಂದು ಪೇಸ್ಟ್, ಇದರಲ್ಲೆಲ್ಲ ಆಕ್ಸಿಜನ್ನಿಗೆ ವಿರುದ್ಧವಾಗಿ ಓಝೋನ್ ಲೇಯರ್ಗೆ ವಿರುದ್ಧವಾದ ವಾತಾವರಣ ಉಂಟಾಗಿದೆ. ಆದ್ದರಿಂದ ಅದನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಹಾಗಾದರೆ ನಾವು ಏನು ಮಾಡೋಕ್ಕಾಗತ್ತೆ ರೀ? ಜಗತ್ತನ್ನು ಒಂದು ದಿವಸದಲ್ಲಿ ತಿದ್ದಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಜಗತ್ತು ತಿದ್ದಕ್ಕಾಗಲ್ಲ. ನಾವು ಬದಲಾವಣೆ ಆಗ್ಬೋದು. ತಡವಾಗಿ ಹೇಳ್ತಕ್ಕಂಥವ್ರು, ತಡವಾಗಿ ಹೇಳೋರಿಗೆ ಏನಂತ ಕರಿಬೋದು ನಾವು? ಸೂರ್ಯ ಮಿತ್ರರು. ಗೊತ್ತಾಯ್ತಾ? ತಡವಾಗಿ ಹೇಳೋರಿಗೆ ಸೂರ್ಯ ಮಿತ್ರರು ಅಥವಾ ಸೂರ್ಯವಂಶಿಗಳು ಅಂತ ಕರಿಬಹುದು. ಬೇಗ ಎದ್ದು ಚಂದ್ರ ಮಿತ್ರರಾಗ್ರಿ, ಚಂದ್ರ ವಂಶಸ್ಥರಾಗ್ರಿ. ಬೆಳಗ್ಗೆ ಬೇಗ ಎದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ. ಸರ್ವಜ್ಞ ಒಂದು ವಚನ ಹೇಳಿದ್ದಾನೆ, ಭಾಳ ಚಂದ ಹೇಳ್ತಾನೆ. ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ಭಕ್ತಿಂ ಭಾಳ ಲೋಚನನ ನೆನೆದರೆ ಆಳಿನಾಳೆಯ ಸರ್ವಜ್ಞ. ಕೋಳಿ ಕೂಗೋದಕ್ಕೆ ಮುಂಚೆ ಎದ್ದೇಳಬೇಕು ಎಲ್ಲರೂ. ಕೋಳಿ ಕೂಗೋದಂದರೆ ಎಷ್ಟೊತ್ತಿಗೆ ಹೋಗುತ್ತೆ? ನೀವು ಕೋಳಿ ಕೂಗೋದು ಗಮನಿಸಿಲ್ಲ. ಯಾಕೆಂದರೆ ಇವಾಗ ಕೋಳಿಗಳ ಮನೆಗಳ ಅಕ್ಕಪಕ್ಕದಲ್ಲಿರಲ್ಲ, ಗೊತ್ತಾಯ್ತಾ? ಒಂದು ವೇಳೆ ಮನೆ ಅಕ್ಕಪಕ್ಕದಲ್ಲಿದ್ದರೂ ಕೋಳಿಗಳು ಚಳಿಗಾಲದಲ್ಲಿ ಬೇರೆ ಟೈಮ್ ಕೂಗ್ತವೆ, ಬೇಸಿಗೆ ಕಾಲದಲ್ಲಿ ಬೇಗ ಕೂಗ್ತವೆ, ಮಳೆಗಾಲದಲ್ಲಿ ಅವು ಸೂರ್ಯೋದಯಕ್ಕೆ ಅನುಸರಿಸಿ ಪ್ರಕೃತಿಗೆ ಹೊಂದ್ಕೊಂಡು ಕೋಳಿ ಕೂಗ್ತವೆ.
ಈ ಫಾರಮ್ ಕೋಳಿಗಳಿರ್ತಾವಲ್ಲ ಅವು ಯಾವಾಗಲೂ ಕೂಗ್ತಾನೇ ಇರ್ತವೆ. ಯಾಕೆ ಅಂದರೆ ಅವ್ರು ಲೈಟ್ ಹಾಕ್ಬಿಟ್ಟಿರ್ತಾರೋ, ಅರ್ಥ ಆಯ್ತಾ? ಇಲ್ಲ ಲೈಟ್ ಹಾಕಿದ್ರು ಅವೇನು ರಾತ್ರಿ ಹೊತ್ತು ಗಲಾಟೆ ಮಾಡ್ತಿರಲ್ಲ, ಅವು ಬೆಳಗ್ಗೆ ಹೊತ್ತು ಗಲಾಟೆ ಮಾಡ್ತಿರ್ತಾವೆ ಆಹಾರ ತಿಂತ. ಅಂದರೆ ಆ ಕೋಳಿ ಕೂಗದ ಮುನ್ನ ಕೊನೆ ಪಕ್ಷ ಇಷ್ಟಂತೂ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ ಕೋಳಿಗಳಿದಾವಲ್ಲ, ಅಲಾರಾಮ್ ಕೋಳಿ ಇಟ್ಟಿರ್ತಾರಲ್ಲ, ಆ ಕೋಳಿ ಕೂಗದ ಮುನ್ನ ಎದ್ದುಬಿಡಿ, ಆ ಕೋಳಿನ ಮಲಗಿಸಿ ಮತ್ತು ನೀವು ಮಲಗಬೇಡಿ. ನಾವು ಅದೇ ಹೇಳ್ತಿರ್ತೀನಿ ತಮಾಷೆಯಾಗಿ. ನಾವು ಯಾವಾಗಲೂ ಒಂದು ಹಾಡು ಕೇಳ್ತಿದ್ವಿ ಸಣ್ಣವರಿದ್ದಾಗ, ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು. ಇವ್ರೇನು ಮಾಡೋರು, ಮೈಕಲ್ಲಿ ಕ್ಯಾಸೆಟ್ ಹಾಕ್ಬಿಡೋರು, ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು, ಅವನ್ನೇ ಬಸ್ಬಿಟ್ಟು ಇವ್ರು ಮಾಡ್ಕೊಂಬಿಡೋರು. ಈ ಮುಸಲ್ಮಾನರು ಭಾಳ ಜನ ಕೆಲವ್ರು ಹಂಗೆ ಮಾಡ್ತಾರೆ. 5 ಗಂಟೆಗೆ ನಮಾಜ್ ಇರ್ತದೆ, ಕೆಲವು ಸಂದರ್ಭದಲ್ಲಿ 4:55ಕ್ಕೆ ನಮಾಜ್ ಇರ್ತದೆ, ನಮಾಜ್ ಮಾಡಿ ಮಾಡ್ಕೊಂಬಿಡೋರು. ಪ್ರಯೋಜನ ಏನು? ನಮಾಜ್ ಮಾಡಿ ಮಲ್ಕೊಳ್ಳೋಕ್ಕಲ್ಲ ಮೊಹಮ್ಮದ್ ಪೈಗಂಬರ್ ಹೇಳಿರೋದು. ನಮಾಜ್ ಮಾಡಿ ಕೆಲಸ ಮಾಡು, ಪೂಜೆ ಮಾಡಿ ಕಾಯಕ ಮಾಡು. ಅರ್ಥ ಆಯ್ತಲ್ವಾ? ಆದ್ದರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು, ಬೆಳಗಿನ ಗಾಳಿ ಶುದ್ಧವಾಗಿರ್ತದೆ, ಬೆಳಗಿನ ಗಾಳಿ ಶುದ್ಧವಾಗಿರುತ್ತೆ. ಆದ್ದರಿಂದ ಅಂತಹ ಗಾಳಿಯನ್ನು ತೆಗೆದುಕೊಳ್ಳಿ. ಈ ವಾಯುತತ್ವದ ಬಗ್ಗೆ ಇನ್ನೂ ಸ್ವಲ್ಪ ಹೇಳೋದಿದೆ. ಪಂಚಪ್ರಾಣಗಳನ್ನು ಕುರಿತು ಹೇಳಬೇಕು ಮತ್ತು ಇನ್ನೂ ಅನೇಕ ಸಂಗತಿಗಳನ್ನು ಹೇಳೋದಿದೆ. ಇಲ್ಲಿ ಒಬ್ಬರು ಶರಣರು, ಹಿರಿಯರು, ಹಿಜಾರೆ, ಅವರ ಹೆಸರಿನ ಚೀಟಿಲಿ ಓದಿ ಹೇಳಲಿಲ್ಲ. ಹಿಜಾರೆಯವರು ಒಂದು 5 ನಿಮಿಷ ಸಮಯ ಬೇಕು ಅಂತ ಕೇಳಿದರು. ಮತ್ತು ನಮ್ಮವರು ಕೆಲವರೆಲ್ಲ ಇವತ್ತೇನೋ ಏನೇನಕ್ಕೂ ಕಾಯ್ತಿದ್ದಾರೆ, ಗೊತ್ತಾಯ್ತಲ್ಲ? ಅದಕ್ಕೆ ನಾನು ನನ್ನ ಧ್ವನಿಯೂ ಹೇಳ್ತಾ ಇದೆ, ಬೇಗ ಮುಗಿಸ್ ಮಾರಾಯ, ಸಾಕಾಗಿದೆ, ನಿನ್ನ ಕೈಯಾಗಿ ಸಿಕ್ಕು ನನ್ನ ಧ್ವನಿ ಪೆಟ್ಟಿಗೆ. ನಿನಗೆ ಸಿಗೋದ್ರ ಬದಲು ನಾನು ಬೇರೆಯವ್ರಿಗೆ ಯಾರಿಗಾರು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನ್ನ ಧ್ವನಿ ಪೆಟ್ಟಿಗೆನೇ ಅನ್ಕೊತಿರ್ಬೋದು, ಗೊತ್ತಿಲ್ಲ. ಅದಕ್ಕೆ ನನ್ನ ಧ್ವನಿಗೂ ವಿಶ್ರಾಂತಿ ಕೊಡ್ತೀನಿ, ನಿಮಗೂ ಸಮಯ ಮಾಡಿಕೊಡ್ತೀನಿ. ಸರ್ವರಿಗೂ ಶರಣ ಶರಣ.